ಅಂತ ಮಗಳೇ ಕಳ್ಳ. ಗೈಸ್, ಇವಳ ಕಡೆಯಿಂದ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಯ್ಯಯ್ಯಪ್ಪ, ಕೆಮ್ಮಂದ್ಬಿಡ್ತಪ್ಪ ಮಗುಗೆ. ಮಗ್ನೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋ. ಹಂಗೆ ಮಾಡಬಾರ್ದಾ? ಹಂಗೆ ಮಾಡಬಾರ್ದಾ? ಗೈಸ್, ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ 2 ಸಾರಿ ತರಿಸಿದ್ದೀನಿ. ಸೊ ಅದನ್ನೇ ತೋರಿಸೋಣ ಅಂತ. ನನಗೆ ಬ್ಲ್ಯಾಕ್ ಕಲರ್ ತುಂಬ ಇಷ್ಟ ಆಗಿತ್ತು. ಸೊ ಹಾಗಾಗಿ ಒಂದು ಬ್ಲ್ಯಾಕ್ ಈ ಥರ ಬಾರ್ಡ್ರ್ ಇರೋ ಒಂದು ಬ್ಲ್ಯಾಕ್, ಅಂದರೆ ಮೈಸೂರು ಸಿಲ್ಕ್ ಕ್ರೇಪಲ್ಲಿ ಬಂದಿದೆ ಇದು ಸಾರಿ. ಇನ್ನೊಂದು ಇವಾಗ ಟ್ರೆಂಡಿಂಗಲ್ಲಿರೋ ಆರೆಂಜ್. ಸೊ ಇದು ಈ ಥರ ಇದೆ. ಕ್ಲಾತ್ ಕೂಡ ಸಕ್ಕತ್ತಾಗಿದೆ. ಸೊ ತೋರಿಸ್ತೇನೆ ನಿಮಗೆ. ಬಟ್ ತುಂಬ ಚೆನ್ನಾಗಿದೆ. ಕ್ಲಾತ್ ಸಕ್ಕತ್ತಾಗಿದೆ. ನನಗೆ ಬ್ಲ್ಯಾಕ್ ತುಂಬ ಇಷ್ಟ ಆಗಿ ತೊಗೊಂಡೆ. ಇವಾಗ ಬ್ಲೌಸ್ ಹೊಲ್ಸೋಕ್ಕೆ ಕೊಡ್ಬೇಕು ನಾನು, ಅದಕ್ಕೆ ತೆಗಿತಾ ಇದ್ದೀನಿ. ಪ್ಲೀಸ್, ನಾನು ಹೇಳಿದೆ ಅಲ್ಲ. ಸೊ ನಮ್ಮಮ್ಮ ಕಟ್ ಮಾಡಿ ಕೊಟ್ಟಿದ್ದಾರೆ. ಇದು ಒಂದು ಬ್ಲೌಸ್. ಅದಾದಮೇಲೆ ಇಲ್ಲಿ ಒಂದಿದೆ, ಇದು ಇನ್ನೊಂದು ಬ್ಲೌಸ್. ನನಗೆ ರೆಸ್ಟೋರೆಂಟ್ಸ್ ತೊಗೋಬೇಕು ಅಂತ ಆಸೆ ಇತ್ತು. ಸೊ ಹಂಗಾಗಿ ತೊಗೊಂಡಿದ್ದೀನಿ. ಇದೆರಡು ಇವಾಗ ಹೊಲಿಯೋಕ್ಕೆ ಕೊಡ್ಬೇಕು ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸಾರಿ, ನನಗೆ ಹುಷಾರಿಲ್ಲ. ಮೇ ಬಿ ವಾಯ್ಸ್ ನಿಮಗೆ ಕರ್ಕಶವಾಗಿ ಕೇಳಿಸ್ತಾ ಇರ್ಬೋದು. ಬಟ್ ಎನಿವೇಸ್, ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲೇಬೇಕು. ಸೊ ಹಾಗಾಗಿ ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಇದೇನೆಂದರೆ, ನಾನು ವೆಲ್ನೆಸ್ ಸೆಂಟರ್ಗೆ ಹೋಗಿದ್ದೆ ಅಲ್ಲ. ಸೊ ಅಲ್ಲಿಗೆ ಏನು ತೊಗೊಂಡು ಹೋಗಿದ್ದೆ ಮತ್ತು ವಾಪಸ್ ಬರ್ತಾ ಏನೇನು ತೊಗೊಂಡು ಬಂದೆ ಅಂತೇಳಿ ಒಂದು ಚಿಕ್ಕ ಪುಟಾಣಿ ವಿಡಿಯೋ ಇದು. ಇದು ನೋಡಿ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರ್ಸಿ. ಇದಿರೋದು ಶಿರ್ಸಿಯಲ್ಲಿ. ಅವ್ರು ಮಾಡೋದು ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಮಣ್ಣಿನ ಚಿಕಿತ್ಸೆ, ಮಸಾಜ್ ಇದೆ, ಹಿಬ್ಬಾತ್ ಇದೆ, ಸೌನಾ ಬಾತ್ ಇದೆ, ಸ್ಟೀಮ್ ಬಾತ್. ಏನಂದರೆ ನಿಮ್ಗೆ ಅಲ್ಲಿ ಹೋದಾಗ ಎಲ್ಲನೂ ಗೊತ್ತಾಗುತ್ತೆ. ಲೈಕ್ ನಾನು ಹೇಳಿದ್ರೆ ನಿಮಗೆ ಅಷ್ಟು ಗೊತ್ತಾಗಲ್ಲ ಅನಿಸುತ್ತೆ. ಸೊ ಈ ಥರ ಕೊಡ್ತಾರೆ. ಇದೇನೆಂದರೆ ಹೊಟ್ಟೆಗೆ ಕಟ್ಕೊಡೋಕ್ಕೆ, ಅಂದರೆ ಗ್ಯಾಸ್ಟ್ರಿಕ್ ಏನೂ ಆಗಬಾರ್ದು ಅಂಥೇಳಿ. ಇದು ಬಂದುಬಿಟ್ಟು ಉಪ್ಪು, ಕಾಲನ್ನೆಲ್ಲ ನೋವು ಇರುತ್ತೆ ಅಲ್ವಾ. ಸೊ ಅದನ್ನ ಉಪ್ಪು ಹಾಕ್ಕೊಂಬಿಟ್ಟು ಹಿಂಡಿನ ಇಡೋಕ್ಕೆ ಕೊಡ್ತಾರೆ ಒಂದು 10 to 15 minutes. ಸೊ ದಟ್ ಏನಾಗುತ್ತೆ, ರಿಲೀಫ್ ಅಂತ ಅನಿಸುತ್ತೆ ಆ ಕಾಲು ನೋವಿಂದ. ಅದಾದಮೇಲೆ ಈ ಥರ ಹೋಗಿದ ತಕ್ಷಣ ನಮ್ಗೊಂದು ಬ್ಯಾಗ್ ಕೊಟ್ಬಿಡ್ತಾರೆ. ಸೊ ಅದರಲ್ಲಿ ನೀಟಾಗಿ ಎಲ್ಲ ಕೊಡ್ತಾರೆ. ಸೊ ನಾನು ತೊಗೊಂಡೋಗಿದ್ದು ನೋಡಿ, ಎಲ್ಲ ಇಷ್ಟ ಆಗ್ಬಿಟ್ಟಿದೆ ಬರಬೇಕಾದ್ರೆ. ಏನಂತಂದರೆ, ಈ ಥರ ಒಂದು ಫೈಲ್ ಕೊಟ್ಬಿಡ್ತಾರೆ. ನಾವು ಲೈಕ್ ನಮ್ಮನ್ನು ಪೇಷಂಟ್ ಥರ ಟ್ರೀಟ್ ಮಾಡ್ತಾರೆ ಅವರು. ಸೊ ಒಂದು ಫೈಲ್ ಇರುತ್ತೆ. ಫೈಲಲ್ಲಿ ನಮ್ಮದು ಹಿಸ್ಟ್ರಿ, ಡೇಟಾ ಎಲ್ಲನೂ ಕೊಡ್ತಾರೆ. ಟ್ಯಾಬ್ಲೆಟ್ಸ್ ಬೇಕು ಅಂದರೆ ಕೊಡ್ತಾರೆ, ಇಲ್ಲ ಅಂದ್ರೆಲ್ಲ. ಬಟ್ ನಾನಿನ್ನು ಟ್ಯಾಬ್ಲೆಟ್ಸ್ ತೊಗೊಳ್ಳಿಲ್ಲ. ಸೊ ಅದಾದಮೇಲೆ ಹೊಟ್ಟೆಗೆ ಕಟ್ಟೋ ಬಟ್ಟೆ ಇದೆಯಲ್ಲ, ಅದನ್ನು ಕೊಡ್ತಾರೆ. ಆಮೇಲೆ ಮಸಾಜಸ್ ಅಲ್ಲಿ ಪುಡಿಗಳೆಲ್ಲ ಇರುತ್ತೆ. ಅದೊಂದು ಉಳಿದ್ರೆ ಬೇಕಾದ್ರೆ ತರ್ಬೋದು ನೀವು. ಅದಾದಮೇಲೆ ನೋಡಿ, ಎವ್ರಿ ಡೇ ನಮಗೆ ಈ ಥರ ಸ್ಲಿಪ್ ಬಂದುಬಿಡುತ್ತೆ. ಇದರಲ್ಲಿ ನೀಟಾಗಿ ಬರೆದಿರ್ತಾರೆ ನಮ್ಮ ಇವತ್ತಿನ ಸೆಷನ್ ಏನಿದೆ, ನಮ್ಮ ಇವತ್ತಿನ ಡೇ ಏನಿರುತ್ತೆ ಅಂತ ಹೇಳಿ. ಸೊ ನಮಗೆ ಆ ಥರ ಬರುತ್ತೆ ಅಲ್ಲಿ. ಅದಾದಮೇಲೆ ಸ್ವಲ್ಪ ಕ್ರೀಮ್ಸ್ ತೊಗೊಂಡು ಬಂದೆ. ಕ್ರೀಮ್ಸ್ ಇನ್ ದ ಸೆನ್ಸ್ ಬೇರೆ ಥರ ಕ್ರೀಮ್ಸ್ ಅದು. ಇದು ನೋಡಿ, ಇದು ಹೊಟ್ಟೆಗೆ ಕಟ್ಟೋ ಬಟ್ಟೆ. ಆಮೇಲೆ ಇದು ಇನ್ನೊಂದು, ಅದ್ರ ಮೇಲೆ ಇನ್ನೊಂದು ಕಟ್ತಾರೆ, ಅಂದರೆ ಗ್ಯಾಸ್ಟ್ರಿಕ್ ಆಗ್ಬಾರ್ದು ಎಸ್ಪೆಷಲಿ ಅಂತ. ನಾನು ಸ್ವಿಮ್ಮಿಂಗ್ ವೇರ್ ತೊಗೊಂಡೋಗಿದ್ದೆ ಅಲ್ಲ. ಸೊ ಅದನ್ನು ವಾಪಸ್ ತೊಗೊಂಡು ಬಂದೆ. ನನಗೇನಂದರೆ, ಎಲ್ಲಿಗಾದ್ರೂ ಹೋಗಿ ಬಂದಿದ ತಕ್ಷಣ ನೀಟಾಗಿ ತೊಳೆದ್ಬಿಟ್ಟು ನಾನು ಎತ್ತಿಡಬೇಕು. ನಾನು ಹಾಗೆ ಎಲ್ಲ ಎತ್ತಿಡಲ್ಲ. ಸೊ ಅಲ್ಲೇನಂದರೆ ಮಸಾಜಸ್ ನಡೀತಿರೋದ್ರಿಂದ ನಾವು ಸೋಪು, ಶಾಂಪೂನ ಯಾವಾಗಲೂ ಇಟ್ಕೊಂಡೇ ಇರಬೇಕು. ಆಮೇಲೆ ಯಾವಾಗಲೂ ನಾವು ಯಾವಾಗ ಹೋಗ್ತೀವೋ ಎಲ್ಲ ಟೈಮು ಸೋಪು, ಶಾಂಪೂ ನಮ್ಮ ಬ್ಯಾಗಲ್ಲಿ ಇರಲೇಬೇಕು, ತೊಗೊಂಡು ಹೋಗಲೇಬೇಕು. ನನ್ನ ಶೂಸ್ ನೋಡಿ, ವೈಟ್ ಶೂಸ್ ಹೋಗಿ ರೆಡ್ ಶೂಸ್ ಆಗಿಬಿಟ್ಟಿತ್ತು. ಏನು ತುಂಬ ಸರಿ ಹಾಕ್ಕೊಳ್ಳಿಲ್ಲ ಅಲ್ಲಿ, ಬಟ್ ಸ್ಟಿಲ್ ಹಾಗೆ ಆಗಿತ್ತು. ಇದೇನಂದರೆ ಒಂದು ಬಟ್ಟೆ, ಇದ್ರ ಮೇಲೆ ನಾವು ಯೂಸ್ ಮಾಡೋಕ್ಕೆ, ಅಂದರೆ ಮಸಾಜ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡಬೇಕು. ಅದಾದಮೇಲೆ ಅವರು ಬುಕ್ ಕೊಡ್ತಾರೆ, ಆಹಾರ ಆರೋಗ್ಯ, ಪವರ್ ಡಯಟ್, ಆಮೇಲೆ ಆಹಾರವೇ ಔಷಧಿ ಅಂತೇಳಿ. ಇದೆಲ್ಲ ವೆಂಕಟರಮಣ ಸರ್ ಅವರೇ ಆಥರ್, ಅವರೇ ಬರೆದಿರೋದು. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವರು, ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತೇಳಿ. ಆಮೇಲೆ ಇಮ್ಯುನಿಟಿ ಮಾತ್ರೆಗಳನ್ನ ಕೊಡ್ತಾರೆ. ನಾನು ಅದನ್ನು ತೊಗೊಳ್ಳೇ ಇಲ್ಲ ಗೈಸ್. ಆಮೇಲೆ ಎಲ್ಲಾದರೂ ನನ್ನ ಲ್ಯಾಪ್ಟಾಪ್ ಇದ್ದೇ ಇರುತ್ತೆ, ಬಿಕಾಸ್ ನಾವು ಲ್ಯಾಪ್ಟಾಪ್ ಇಲ್ಲದೆ ಎಲ್ಲೂ ಹೋಗಲ್ಲ. ಸೊ ಹಾಗಾಗಿ ಅದಾದಮೇಲೆ ಆಯಿಲ್ಸ್ ಎಲ್ಲ ಇರುತ್ತೆ. ಅಂದರೆ ನಮಗೆ ಆ ಟೈಮಲ್ಲಿ ಏನು ಯೂಸ್ ಮಾಡ್ತಿರ್ತಾರೋ, ಅಂದರೆ ನಾವು ಏನು ಅಂತ ಹೋಗಿರ್ತೀವೋ, ಸೊ ಅದಕ್ಕೆ. ಆಮೇಲೆ ವಾಟರ್ ಬಾಟ್ಲ್ ತೊಗೊಂಡು ಹೋಗಲೇಬೇಕು, ಬಿಕಾಸ್ ನೀರು ಬೇರೆ ಕಡೆ ಇದೆ, ನಾವು ಅಲ್ಲಿಂದ ತೊಗೊಂಡು ಬರಬೇಕು. ಆಮೇಲೆ ಏನಂತ, ಪೇಸ್ಟ್, ಬ್ರಷ್, ಶಾಂಪೂ, ಸೋಪ್, ಇದೆಲ್ಲ ಮ್ಯಾಂಡೇಟ್ರಿ ಥಿಂಗ್ಸ್. ನೀವು ಇನ್ ಕೇಸ್ ನೀವು ತೊಗೊಂಡು ಹೋಗಿಲ್ಲ ಅಂದರೆ ನಿಮ್ಗೆ ಅಲ್ಲಿ ಸಿಗುತ್ತೆ, ತೊಗೋಬೋದು. ಸೊ ನಾನು ಇಷ್ಟು ತೊಗೊಂಡೋಗಿ ನನಗೆ ಎಷ್ಟು ಹರಡ್ಕೊಂಡಿದ್ದೀನಿ ಅಂದರೆ, ಆಲ್ಮೋಸ್ಟ್ ನಾನು ಹೋಗಿದ್ದು 10 ಡೇಸ್ಗೆ. 10 ಡೇಸಿಂದ ಬಂದಮೇಲೆ ಫುಲ್ ರೂಮ್ ತುಂಬ ಹರಡ್ಕೊಂಡಿದ್ದೆ. ನಾನು ಹೇಳಿದೆ ಅಲ್ವಾ, ನನಗೆ ನೀಟಾಗಿ ಎಲ್ಲ ಮತ್ತೆ ವಾಶ್ ಮಾಡಿ ಎತ್ತಿಡಬೇಕು. ಸೊ ಹಂಗಾಗಿ
ಇದು ನೋಡಿ ಎಷ್ಟು ಬಟ್ಟೆ ನನ್ನ ಕೈಯಲ್ಲಿ ತೊಳೆದಿರೋದು. ಅಂದರೆ ವಾಷಿಂಗ್ ಮಿಷಿನ್ ಹಾಕಿದ್ರೆ ಏನಾಗುತ್ತೆ ನಮ್ದು ಒಳ್ಳೆ ಬಟ್ಟೆಗಳು ಹಾಳಾಗ್ಬಿಡುತ್ತೆ. ಹಾಳಾಗುತ್ತೆ ಇನ್ ದ ಸೆನ್ಸ್ ಸ್ವಲ್ಪ ಬೇರೆ ಥರ ಅನಿಸುತ್ತೆ. ಸೊ ನಾನು ಹಂಗಾಗಿ ಹಾಕಲ್ಲ. ಗೈಸ್ ಏನು ಗೊತ್ತಾ, ನೀವು ಎಲ್ಲಿಗಾರು ಹೋಗೋಕ್ಕೂ ಮುಂಚೆನೂ ಇದೇ ಥರ ತೊಳಿತಾ ಇರಬೇಕು. ಈಗ ಬಂದಮೇಲೂ ಇದೇ ಥರ ತೊಳಿತಾ ಇರಬೇಕು. ನೋಡಿ ಫುಲ್ ಪಳ ಪಳ ಹೊಳೆಂಗೆ ತೊಳೆದ್ಬಿಟ್ಟಿದ್ದೀನಿ. ಎಷ್ಟು ಗಲೀಜಾಗಿತ್ತು ಅಂದರೆ ಅಲ್ಲೆಲ್ಲ ಫುಲ್ ಓಡಾಡಿ, ಅಲ್ಲೇನು ಮಣ್ಣಲ್ಲೇನು ಓಡಾಡಲಿಲ್ಲ, ಬಟ್ ಸ್ಟಿಲ್ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಸೊ ಹಂಗಾಗಿ ಎಲ್ಲನೂ ಇವಾಗ ನೀಟಾಗಿ ತೊಳೆದಿದ್ದೀನಿ. ಸೊ ನಾನು ನಿಸರ್ಗ ಮನೆ ಶಿರಸಿ ಬಗ್ಗೆ ಇನ್ನೊಂದು ಕಂಪ್ಲೀಟ್ ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್. ಇದೊಂದು ಪುಟಾಣಿ ವ್ಲಾಗ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಮತ್ತೆ ಸಿಗೋಣ. ನನ್ನ ವಾಯ್ಸ್ ಸ್ವಲ್ಪ ರಿಕವರಿ ಆಗ್ತಾ ಇದೆ ಡೇ ಬೈ ಡೇ, ಬಟ್ ಇನ್ನೂ ಆಗಬೇಕು ಗೈಸ್, ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್.